ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋऽಧ್ಯಾಯಃ. ಧ್ಯಾನಯೋಗಃ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ತನ್ನ ಉದ್ಧಾರವನ್ನು ತಾನೇ ಮಾಡಿಕೊಳ್ಳಬೇಕು, ತನ್ನ ಅವನತಿಯನ್ನು ಮಾಡಿಕೊಳ್ಳಬಾರದು. ಮನುಷ್ಯನು ತನಗೆ ತಾನೇ ಶತ್ರು ಮತ್ತು ತನಗೆ ತಾನೇ ಮಿತ್ರ. ಮನುಷ್ಯ ಈ ಭೂಮಿಯಲ್ಲಿ ಸ್ವತಂತ್ರ ಜೀವಿ. ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಲು ವಿಪುಲ ಅವಕಾಶಗಳಿವೆ. ಮನೆ ಹಾಗೂ ಊರು ಸಣ್ಣದಾದರೇನು, ಪ್ರಪಂಚ ದೊಡ್ಡದಿದೆ ಎಂಬ ಮನಸ್ಥಿತಿ ಬಂದರೆ ಈ ಜಗತ್ತಿನಲ್ಲಿ ಬದುಕುವುದಕ್ಕಾಗಲಿ ಅಥವಾ ಸಾಧಿಸುವುದಕ್ಕಾಗಲಿ ಇರುವ ಮಾರ್ಗ ಹಾಗೂ ಅವಕಾಶಗಳು ಗೋಚರಿಸುತ್ತವೆ. ಮನುಷ್ಯ ತಾನು ಜ್ಞಾನಿಯಾಗಬೇಕು, ಆ ಮೂಲಕ ಪ್ರಪಂಚ ಅರ್ಥ ಮಾಡಿಕೊಂಡು ಬದುಕಬೇಕು ಎಂಬ ಆಸೆಯ ಬದಲು ಈ ಜಗತ್ತಿನಲ್ಲಿ ಐಷಾರಾಮಿ ಬದುಕು ಸಾಗಿಸುವ ಬಯಕೆಯಿಂದ ಯಾವುದೋ ವಿಷಯಕ್ಕೆ ಅಂಟಿಕೊಂಡು ತನ್ನನ್ನು ಕಟ್ಟಿಹಾಕಿಕೊಂಡು ಬಿಡಿಸಿಕೊಳ್ಳಲಾರದೆ ಪೇಚಾಡುತ್ತಾ ತನ್ನ ಯಶಸ್ಸಿಗೆ ಯಾರೂ ಸಹಾಯ ಮಾಡಲಿಲ್ಲ, ಅವರು ಸ್ವಲ್ಪ ಸಹಾಯ ಮಾಡಿದ್ದರೆ ನಾನು ಎಲ್ಲೋ ಇರುತ್ತಿದ್ದೆ ಎನ್ನುವವರಿಗೇನೂ ಕಡಿಮೆಯಿಲ್ಲ. ಯಾರೂ ಯಾರನ್ನೂ ಉದ್ಧಾರ ಮಾಡುವುದಕ್ಕಾಗಲಿ ಅಥವಾ ಹಾಳು ಮಾಡುವುದಕ್ಕಾಗಲಿ ಸಾಧ್ಯವಿಲ್ಲ. ಇತರರು ಅವಕಾಶ ಮಾಡಿಕೊಟ್ಟರೂ ಸಹ ಆ ಅವಕಾಶವನ್ನು ಉಪಯೋಗಿಸಲು ಮನಸ್ಸು ಮಾಡದಿದ್ದರೆ, ತನ್ನ ಸಾಮರ್ಥ್ಯಕ್ಕನುಗುಣವಾದ ಕೆಲಸ ಮಾಡದಿದ್ದರೆ, ತನ್ನಲ್ಲಿರುವ ಪ್ರತಿಭೆಗನುಗುಣವಾದ ಕರ್ಮ ಮಾಡದಿದ್ದರೆ, ತನ್ನನ್ನು ತಾನು ಬದಲಾಯಿಸಿಕೊಳ್ಳಬೇಕೆಂಬ ಆಸಕ್ತಿ ಇಲ್ಲದಿದ್ದರೆ, ಏನಿದ್ದರೇನು ಮಲಗಿ ನಿದ್ರಿಸುತ್ತಿದ್ದರೆ ಎನ್ನುವಂತೆ ಎಲ್ಲವೂ ಇದ್ದರೂ ಕರ್ಮ ಮಾಡುವ ಆಸಕ್ತಿ ಇಲ್ಲದಿದ್ದರೆ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇಂದಿನ ಆಧುನಿಕ ಯುಗದಲ್ಲಿ ಸರ್ಕಾರ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಟ್ಟರೂ ಅದನ್ನು ವ್ಯವಸ್ಥಿತವಾಗಿ ಉಪಯೋಗಿಸಲು ಸಾಧ್ಯವಾಗದ ಎಷ್ಟೋ ಜನರನ್ನು ಕಾಣಬಹುದು. ಅಲ್ಲದೆ ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ಉದ್ಧಾರವಾದ ಜನರನ್ನೂ ಕಾಣಬಹುದು. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನನ್ನು ಮಿತಿಗೊಳಿಸಿಕೊಳ್ಳದೆ ತನ್ನ ಅಪರಿಮಿತ ಶಕ್ತಿಯನ್ನು ತಿಳಿದು ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಎಂದು ಹೇಳುತ್ತಿದ್ದಾನೆ ಭಗವಂತ. ಹರಿ ಓಂ.